ನಮ್ಮ ಹಳ್ಳಿಯ ತುದಿಯಲ್ಲಿ ದೊಡ್ಡ ಆಲದ ಮರ ಇತ್ತು. ಅದೇ ನಮ್ಮ ಆಟದ ಮೈದಾನ, ರಹಸ್ಯಗಳ ಕೋಣೆ, ಕನಸುಗಳ ವೇದಿಕೆ. ನಾನು ಮತ್ತು ನನ್ನ ಬಾಲ್ಯದ ಸ್ನೇಹಿತ ರವಿ ಪ್ರತಿದಿನ ಶಾಲೆ ಮುಗಿದ ತಕ್ಷಣ ಅಲ್ಲಿಗೆ ಓಡುತ್ತಿದ್ದೆವು. ಬೆಳಿಗ್ಗೆ ಶಾಲೆಗೆ ಹೋಗುವಾಗಲೇ ಇವತ್ತು ಏನಾಟ ಅನ್ನೋದು ನಮ್ಮ ಚರ್ಚೆ. ಕೆಲವೊಮ್ಮೆ ಗಿಲ್ಲಿಡಂಡು, ಕೆಲವೊಮ್ಮೆ ಮರ ಏರುವುದು, ಇನ್ನೊಮ್ಮೆ ಏನೂ ಇಲ್ಲದೆ ಕಲ್ಲುಗಳನ್ನು ಸಾಲಾಗಿ ಇಟ್ಟು ಹೊಸ ಆಟ ಕಂಡುಕೊಳ್ಳುವುದು. ಸೋತವನು ಗೆದ್ದವನ ಚೀಲ ಹೊರುವ ನಿಯಮ. ಆದ್ರೆ ಅದು ನಗುವಿನಲ್ಲೇ ಮುಗಿಯುತ್ತಿತ್ತು. ಮಳೆ ಬಂದ ದಿನಗಳು ಇನ್ನೂ ನೆನಪಾಗುತ್ತವೆ. ಚಪ್ಪಲಿ ಕೈಯಲ್ಲಿ ಹಿಡಿದು ಕೆಸರಿನಲ್ಲಿ और ಓಡಾಡುತ್ತಾ अनुचिला ಅಷ್ಟರಲ್ಲಿ बेंतर ಅಮ್ಮನಿಂದ अर्धमन ಬೈಗುಳ ಖಂಡಿತ. चक्र पदलवा ರವಿ ನನ್ನ ಕಡೆ ನೋಡಿ ನಗು ಮಾಡಿದ್ರೆ ಎಲ್ಲವೂ ಮರೆತು ಹೋಗುತ್ತಿತ್ತು. ಒಮ್ಮೆ ಶಾಲೆಯ ಪರೀಕ್ಷೆಯಲ್ಲಿ ನಾನು ಕಡಿಮೆ ಅಂಕ ತಗೊಂಡಿದ್ದೆ. ತುಂಬಾ ಬೇಸರವಾಗಿತ್ತು. ಆ ದಿನ ರವಿ ಏನೂ ಹೇಳಲಿಲ್ಲ. ಸಂಜೆ ಆಲದ ಮರದ ಕೆಳಗೆ ಕೂತು ತನ್ನ ಟಿಫಿನ್ ಡಬ್ಬೆಯಲ್ಲಿ ಉಳಿದಿದ್ದ ಲಡ್ಡು ನನಗೆ ಕೊಟ್ಟು ನಾಳೆ ಚೆನ್ನಾಗಿರುತ್ತೆ ಅಂದಷ್ಟೆ. ಆ ಮಾತು ನನಗೆ ತುಂಬಾ ದೊಡ್ಡ ಧೈರ್ಯ ಕೊಟ್ಟಿತು. ಆ ದಿನ ನನಗೆ ಒಂದು ಸತ್ಯ ಅರ್ಥವಾಯಿತು. ಜೀವನ ಎಷ್ಟೇ ಮುಂದೆ ಓಡಿಸಿದ್ರೂ ಬಾಲ್ಯದ ಸ್ನೇಹ, ಸಣ್ಣ ಧೈರ್ಯದ ಮಾತು, ಹಂಚಿಕೊಂಡ ಲಡ್ಡಿನ ಸಿಹಿ ಇವೆಲ್ಲವೂ ನಮ್ಮೊಳಗೆ ಸ್ಫೂರ್ತಿಯಾಗಿ ಜೀವಿಸುತ್ತವೆ. ಸೋಲಿನ ದಿನಗಳಲ್ಲಿ ನಾಳೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸರಳ ವಾಕ್ಯವೇ ಮತ್ತೆ ನಿಲ್ಲುವ ಶಕ್ತಿ ಕೊಡುತ್ತದೆ. ಹಳ್ಳಿಯಿಂದ ಹೊರಡುವಾಗ ಹಿಂತಿರುಗಿ ಆಲದ ಮರವನ್ನು ನೋಡಿದೆ. ಅದು ಏನೋ ಹೇಳಿದಂತೆ ಅನಿಸಿತು. ಇವತ್ತು ನಾವಿಬ್ಬರೂ ಬೇರೆ ಬೇರೆ ನಗರಗಳಲ್ಲಿ. ಕೆಲಸ, ಜವಾಬ್ದಾರಿಗಳು, ಸಮಯದ ಕೊರತೆ ಎಲ್ಲವೂ ಬದಲಾಗಿದೆ. ಆದ್ರೆ ಆಲದ ಮರ, ಮಳೆ ದಿನಗಳು, ಸೋಲು ಗೆಲುವಿನ ಆಟಗಳು ಇನ್ನೂ ಮನಸ್ಸಿನಲ್ಲಿ ಹಾಗೇ ಉಳಿದಿವೆ. ಬದಲಾಗು, ಆದ್ರೆ ಮರೆತು ಹೋಗಬೇಡ. ಮುಂದೆ ಸಾಗು, ಆದರೆ ಬೇರುಗಳನ್ನು ಬಿಟ್ಟು ಬಿಡಬೇಡ.